ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಹೆಂಡತಿಗೋಸ್ಕರ ಧರ್ಮ ಬದಲಿಸಿದ ಗಂಡ, ಅದೇ ಹೆಂಡತಿಯಿಂದ ಭೀಕರ ಅಂತ್ಯ. ಗೌರಿಬಿದನೂರು. ಪ್ರೀತಿಗಾಗಿ ಧರ್ಮವನ್ನೇ ಬದಲಿಸಿಕೊಂಡ ಗಂಡನನ್ನ ಹೆಂಡತಿಯೇ ಪ್ರಿಯಕರರ ಜೊತೆ ಸೇರ್ಕೊಂಡು ಕೊಂದಿರ್ತಕ್ಕಂಥ ಹೃದಯ ಕಲಕುವ ಘಟನೆ ಗೌರಿಬಿದನೂರು ನಗರದಲ್ಲಿ ಬೆಳಕಿಗೆ ಬಂದಿದೆ. ಈ ಘಟನೆ ಸ್ಥಳೀಯರಲ್ಲಿ ಭಾರೀ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 20 ವರ್ಷಗಳ ಹಿಂದೆ ರೇಷ್ಮಾ ಎಂಬ ಮಹಿಳೆ ಶಿವಕುಮಾರ್ ಎಂಬುವವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯ ನಂತರ ಶಿವಕುಮಾರ್ ಅವರು ತಮ್ಮ ಹೆಂಡತಿಯ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಸಾದಿಕ್ ಎಂಬ ಹೆಸರಿನಲ್ಲಿ ಬದುಕು ನಡೆಸುತ್ತಿದ್ರು. ಇವರಿಬ್ಬರ ದಾಂಪತ್ಯ ಜೀವನವು ಆರಂಭದಲ್ಲಿ ಸುಖಕರವಾಗಿದ್ರೂ ಇತ್ತೀಚಿನ ದಿನದಲ್ಲಿ ಕುಟುಂಬದಲ್ಲಿ ಗಂಭೀರ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ವು ಅಂತ ತಿಳಿದು ಬಂದಿದೆ. ಪೊಲೀಸ್ ಮೂಲಗಳ ಪ್ರಕಾರ ರೇಷ್ಮಾ ಇತ್ತೀಚೆಗೆ ತನ್ನ ಮನೆಯ ಹತ್ತಿರವೇ ವಾಸವಾಗಿದ್ದ ಶಾರುಖ್ ಎಂಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ಲು. ಈ ವಿಚಾರ ತಿಳಿದ ನಂತರ ಸಾದಿಕ್ ಅಲಿಯಾಸ್ ಶಿವಕುಮಾರ್ ತನ್ನ ಹೆಂಡತಿಯ ನಡೆನುಡಿಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಆಗಾಗ ಕುಡಿದು ಬಂದು ಜಗಳವಾಡ್ತಿದ್ದ ಅಂತ ಹೇಳಲಾಗಿದೆ. ಈ ನಡುವೆ ತಮ್ಮ ಸಂಬಂಧಕ್ಕೆ ಅಡ್ಡಿಯಾಗ್ತಿದ್ದಾನೆ ಎಂಬ ಕಾರಣದಿಂದ ರೇಷ್ಮಾ ತನ್ನ ಪ್ರಿಯಕರ ಶಾರುಖ್ ಹಾಗೂ ಅವನ ಸ್ನೇಹಿತರಾದ ಸಿದ್ಧ, ಆನಂದ ಬಾಬು, ದಂತಂ ರಾಮು ಮತ್ತು ಅಕ್ಷಯ್ ಅನ್ನೋರೊಂದಿಗೆ ಕೂಡಿ ಕೊಲೆ ಸಂಚು ರೂಪಿಸಿದ್ದಾಳೆ ಎಂಬ ಮಾಹಿತಿ ಹೊರಬಂದಿದೆ. ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಅದನ್ನು ಬೇಸಿಕ್ಲಿ ಅರ್ಲಿ ಮಾರ್ನಿಂಗ್ ಪೊಲೀಸ್ಗೆ ಒಂದು ಫೋನ್ ಬಂದಿದೆ 7:30 8 ಗಂಟೆ ಟೈಮಲ್ಲಿ ಮನೆಯಲ್ಲಿ ಯಾರಾದ್ರದ್ದು ಡೆತ್ ಆಗಿದೆ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಿದೆ. ವೈಫ್ ತೂಕಿ ಹಸ್ಬೆಂಡು ಡೆತ್ ಆಗಿದೆ. ಅಲ್ಲಿ ಹೋಗುವಾಗ ಟೈಮಲ್ಲಿ ನಮಗೆ ಗೊತ್ತಾಯಿತು ಹಸ್ಬೆಂಡ್ ನಾವು ಕೇಳಿದ್ದೀವಿ ಏನಾಯಿತು. ಅವರು ಈ ಥರ ತಿಳಿಸಿದ್ದಾರೆ ನಮಗೆ ಇವರು ರಾತ್ರಿ ಇಲ್ಲಿ ಕುಡಿದು ಬಂದು ಮಲಗಿದ್ದಾರೆ, ಆಮೇಲೆ ಬೆಳಿಗ್ಗೆಯಿಂದ ಇದಿಲ್ಲ, ಇವತ್ತು ಯಾವುದು ಕಾರಣಕ್ಕೆ ಡೆತ್ ಆಗಿದೆ ಈ ಥರ ಹೇಳಿದ್ದಾರೆ ಇವರು. ಆಮೇಲೆ ಸ್ಟಾರ್ಟಿಂಗಿಂದ ಅದು ಅನುಮಾನಾಸ್ಪದ ಥರ ಇತ್ತು. ಸೊ ನಾವು ಕೂಡ ಎಲ್ಲ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿ, ಸೀನಿಯರ್ ಕ್ರೈಮ್ ವಗೇರ ಆಫೀಸರ್ಸ್ ವಿಸಿಟ್ ಮಾಡಿ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಸಿನ್ಸ್ ಸ್ಟಾರ್ಟಿಂಗಿಂದ ಸ್ವಲ್ಪ ಡೌಟ್ ಇತ್ತು, ಅವ್ರದ್ದು ವರ್ಜನ್ ಮ್ಯಾಚ್ ಆಗಿಲ್ಲ. ಆ ಬಾಡಿದು ಕೈಗೆ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು, ಮತ್ತು ಬಾಡಿ ಮೇಲೆ ಕೂಡ ಬೇರೆ ಬೇರೆ ಇಂಜುರೀಸ್ ಇತ್ತು, ಮತ್ತು ಏನು ಎವಿಡೆನ್ಸ್ ವಗೇರೆ ಡಿಸ್ಟ್ರಾಯ್ ಮಾಡಿದ್ದಾರೆ ಆ ಥರದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಸೊ ನಾವು ಸತತವಾಗಿ ಎಫರ್ಟ್ಸ್ ಮಾಡಿ ಆಮೇಲೆ ಇವ್ರದ್ದು ಇಂಟರೋಗೇಷನ್ ಮಾಡಿ ಆಮೇಲೆ ನಮಗೆ ಗೊತ್ತಾಯಿತು ಅವ್ರದ್ದು ವೈಫ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ಆಗ್ತಾಯಿತ್ತು. ಸೊ ವೈಫ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಅಲ್ಲಿಂದ ಹುಡುಗರಿಗೆ ಕರೆದು ರಾತ್ರಿವರೆಗೆ ಹೊಡೆದಿದ್ದಾರೆ, ದೋಣೆ ವಗೇರೆಯಿಂದ ಕೈಯಿಂದ ಈ ಥರ ಹೊಡೆದಿದ್ದಾರೆ. ಅವ್ರಿಗೆ ಈ ಥರ ಹೊಡೆದಿದ್ದಾರೆ. ಈ ಕಾರಣ ಇಂಜುರೀಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿತ್ತು ರಾತ್ರಿ 1:32 ಅರೌಂಡ್. ಬಟ್ ಇವರು ಯಾವುದು ಕಾರಣಕ್ಕೆ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ ಟ್ರೀಟ್ಮೆಂಟ್ಗೋಸ್ಕರ, ಮತ್ತು ಪೊಲೀಸ್ಗೆ ಕೂಡ ಇನ್ಫಾರ್ಮ್ ಮಾಡಿಲ್ಲ, ಮತ್ತು ಪೊಲೀಸ್ಗೆ ಬೆಳಿಗ್ಗೆ ಈ ಥರ ಮಿಸ್ಗೈಡ್ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಈ ಕೇಸಲ್ಲಿ ಈಗ ನಾವು ಎಲ್ಲ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. 5 ಜನ ಹುಡುಗರು ಬಂದಿತ್ತು, ಈ ಲೇಡಿದು ಬ್ರದರ್ ಮತ್ತು ಅವರ ಫ್ರೆಂಡ್ಸ್. ಲೇಡಿಗೆ ಮತ್ತು ಇವರ ಫ್ರೆಂಡ್ಸ್ಗೆ ಮತ್ತು ಬ್ರದರ್ಗೆ ಎಲ್ಲರಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಸರ್ ಇವ್ರಿಗೂ ಸರ್ ಸಂಬಂಧ? ಕೊಲೆ ಮಾಡಿದವ್ರಿಗೂ ಮತ್ತು ಹೆಣ್ಣಿಗೂ ಏನು ಸರ್ ಸಂಬಂಧ? ಅವರು ಹಸ್ಬೆಂಡ್ ವೈಫ್. ಅವ್ರದ್ದು ಅರೌಂಡ್ 10 ವರ್ಷ ಆಗಿದೆ ಮದುವೆ ಆಗಿ. ಇವರು ಬಟ್ ಹಸ್ಬೆಂಡ್ ಏನು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ವೈಫ್ ಮೇಲೆ ಡಿಪೆಂಡೆಂಟ್ ಇತ್ತು. ವೈಫ್ ಏನು ಹೊರಗಡೆ ಕೆಲಸ ಮಾಡ್ತಾ ಇತ್ತು ಯಾವುದೋ ಫ್ಯಾಕ್ಟ್ರಿಯಲ್ಲಿ, ಅವ್ರ ಮೇಲೆ ಡಿಪೆಂಡೆಂಟ್ ಇತ್ತು. ಇದೇ ಕಾರಣ ಬಗ್ಗೆ ಒಂದು ರೆಗ್ಯುಲರ್ ಆಗಿ ಗಲಾಟೆ ಆಗ್ತಾಯಿತ್ತು ದುಡ್ಡುಗೋಸ್ಕರ, ಮತ್ತು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬೇರೆ ಕಾರಣ ವಗೇರೆ ಕೂಡ ಇತ್ತು. ಈ ಕಾರಣ ಬಗ್ಗೆ ಇವರು ಕೂಡ ರೆಗ್ಯುಲರ್ ಆಗಿ ಅವ್ರ ಜೊತೆ ಗಲಾಟೆ ಮಾಡಿಕೊಂಡು ಅವರಿಗೆ ಹೊಡೆದಿದ್ದಾರೆ. ಈ ಥರ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ರೆಗ್ಯುಲರ್ ಗಲಾಟೆ ಕಾರಣ ಬಗ್ಗೆ ಇವರಿಗೆ ಫ್ಯಾಮಿಲಿ ಮೆಂಬರ್ ಜೊತೆಗೆ ಇವರು ಪ್ಲ್ಯಾನ್ ಮಾಡಿ ಈ ಥರ ಆಫೀಸ್ ಕಮಿಟ್ ಮಾಡಿದ್ದಾರೆ. ಯೋಜನೆಯಂತೆ ದೊಣ್ಣೆಗಳೊಂದಿಗೆ ಸಾದಿಕ್ ಮೇಲೆ ದಾಳಿ ನಡೆಸಿ ಅವನನ್ನು ಬರ್ಬರವಾಗಿ ಕೊಂದು ಪರಾರಿಯಾಗಲು ಯತ್ನಿಸಿದ್ರು. ಘಟನೆ ಕುರಿತು ಮಾಹಿತಿ ಪಡೆದ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ರೇಷ್ಮಾ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದು ಈ ಪ್ರಕರಣದ ನಿಜಾಂಶ ಹೊರಬಂದಿದೆ. ಇನ್ನು ಈ ಘಟನೆ ಗೌರಿಬಿದನೂರು ನಗರದ ವಿವಿಪುರಂ ಪ್ರದೇಶದಲ್ಲಿ ನಡೆದಿದ್ದು ಪ್ರೀತಿ, ನಂಬಿಕೆ ಮತ್ತು ಸಂಬಂಧಗಳ ಮೌಲ್ಯವನ್ನು ಪ್ರಶ್ನಿಸುವಂತಾಗಿದೆ. ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ತನಿಖೆಯನ್ನು ಮುಂದುವರೆಸಿದೆ. ವರದಿ ಸ್ವಾಗತ್, ಗೌರಿಬಿದನೂರು.